ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಇಂದಿನಿಂದ ಹಲವು ಸೇವೆಗಳಲ್ಲಿ ಬದಲಾವಣೆಯಾಗಲಿವೆ. ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರವು ವಿವಿಧ ಸೇವೆಗಳ ಬೆಲೆ ಏರಿಕೆ ಹಾಗೂ ಸೇವೆಗಳ ಮೇಲೆ ಶುಲ್ಕವನ್ನು ವಿಧಿಸಿದೆ. ಅದರಲ್ಲಿ ಮುಖ್ಯವಾಗಿ ATM ವಿತ್ಡ್ರಾ ಶುಲ್ಕ ಏರಿಕೆ ಪ್ರಮುಖವಾಗಿದೆ. ಇಂದಿನಿಂದ ನೀವು ATMನಲ್ಲಿ ಹಣ ತೆಗೆದುಕೊಳ್ಳಬೇಕಾದರೆ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡಬೇಕು. ಇದರೊಂದಿಗೆ ಇಂದಿನಿಂದ ಕರ್ನಾಟಕ ಹಾಗೂ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಎನ್ನುವುದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿ. ಇಂದಿನಿಂದ ದುಬಾರಿ ದುನಿಯಾ ಶುರುವಾಗಲಿದೆ. ಪ್ರತಿ ತಿಂಗಳು ಕೆಲವೊಂದು ಪ್ರಮುಖ ಸೇವೆಗಳ ಶುಲ್ಕದಲ್ಲಿ ಬದಲಾವಣೆಗಳು ಆಗುತ್ತವೆ. ಸಾಮಾನ್ಯವಾಗಿ ತಿಂಗಳ 1ನೇ ತಾರೀಕಿನಿಂದ ಬದಲಾವಣೆಗಳು ಶುರುವಾಗುತ್ತವೆ. ಇಂದಿನಿಂದಲೂ ಕೆಲವೊಂದು ಪ್ರಮುಖ ಸೇವೆಗಳ ಬೆಲೆ ಏರಿಕೆ ಸದ್ದಿಲ್ಲದೆ ನಡೆದಿದೆ. ಅದರಲ್ಲಿ ನೀವು ATMನಿಂದ ಹಣ ತೆಗೆದುಕೊಳ್ಳುವುದು ಹಾಗೂ ಬ್ಯಾಂಕಿಂಗ್ ಸೇವೆಗೆ ಸಂಬಂಧಿಸಿದ್ದು ಸಹ ಇದೆ. ಇಂದಿನಿಂದ ATMಗಳಲ್ಲಿ ಹೆಚ್ಚುವರಿ ವಿತ್ಡ್ರಾಗೆ ನೀವು ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕು. ಹೌದು, ಕೇಂದ್ರ ಸರ್ಕಾರವು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿತ್ಡ್ರಾ ಮಿತಿ ಶುಲ್ಕ ಹೆಚ್ಚಳವಾಗಿದೆ. ಮೇ 1ರಿಂದಲೇ ಇದು ಜಾರಿಗೆ ಬರಲಿದೆ. ಉಚಿತ ಮಿತಿಯನ್ನು ಮೀರಿದ ಮೇಲೆ ನಿಮ್ಮ ATM ವಿತ್ಡ್ರಾದ ಮೇಲೆ ಪ್ರತಿ ವಹಿವಾಟಿಗೂ ₹2ಯೊಂದಿಗೆ ₹23 ಶುಲ್ಕ ವಿಧಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿ 3 ಉಚಿತ ವಿತ್ಡ್ರಾಗೆ ಅವಕಾಶ ಇರಲಿದೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ 5 ಉಚಿತ ವಿತ್ಡ್ರಾಗೆ ಅವಕಾಶ ನೀಡಲಾಗಿದೆ. ಈ ಮಿತಿ ಮೀರಿದರೆ ಶುಲ್ಕ ನಿಗದಿಯಾಗಲಿದೆ. ಇನ್ನು ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಇಂದಿನಿಂದ ಬ್ಯಾಂಕ್ನ ಠೇವಣಿ ಹಾಗೂ ಸಾಲದ ಬಡ್ಡಿ ಇಳಿಕೆಯಾಗಲಿದೆ. RBI ರೆಪೋದ ದರವನ್ನು %0.25ಕ್ಕೆ ಇಳಿಕೆ ಮಾಡಿರುವುದರಿಂದ ಈ ಬದಲಾವಣೆ ಆಗ್ತಾ ಇದೆ. ಬ್ಯಾಂಕ್ಗಳು ಸಾಲದ ಬಡ್ಡಿ ದರ ಮತ್ತು ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಕಡಿಮೆ ಮಾಡಿವೆ. ಇದು ಗ್ರಾಹಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಕ್ರಮದಿಂದಾಗಿ ಬ್ಯಾಂಕ್ಗಳಲ್ಲಿ ಬಡ್ಡಿ ದರವು ಕಡಿಮೆಯಾಗಲಿದೆ. ವಾಣಿಜ್ಯ ವಾಹನಗಳ ಬೆಲೆಯಲ್ಲಿ ಶಾಕ್. ಇನ್ನು ಸರ್ಕಾರವು ಮತ್ತೊಂದು ಬೆಲೆ ಏರಿಕೆಯನ್ನು ಮಾಡಿದೆ. ₹10 ಲಕ್ಷ ಒಳಗಿನ ವಾಣಿಜ್ಯ ವಾಹನಗಳ ಮೇಲೆ ಕರ್ನಾಟಕ ಸರ್ಕಾರವು ₹5 ಜೀವಿತಾವಧಿ ತೆರಿಗೆಯನ್ನು ವಿಧಿಸಿದೆ. ಅಲ್ಲದೆ ₹25 ಲಕ್ಷ ಹೆಚ್ಚು ಮೌಲ್ಯದ ಎಲೆಕ್ಟ್ರಿಕ್ ವಾಣಿಜ್ಯ ವಾಹನಗಳ ಮೇಲೆ ₹10 ತೆರಿಗೆ ವಿಧಿಸುವುದಕ್ಕೆ ಮುಂದಾಗಿದೆ. ಇನ್ಮುಂದೆ ಒಂದೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. ಇನ್ಮುಂದೆ ರಾಜ್ಯದಲ್ಲಿ ಒಂದೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಇರಲಿದೆ. ಇಲ್ಲಿಯವರೆಗೆ ರಾಜ್ಯದಲ್ಲಿ ಒಟ್ಟು 43 ಬ್ಯಾಂಕ್ಗಳಿದ್ವು. ಇದೀಗ ಬ್ಯಾಂಕ್ಗಳ ಸಂಖ್ಯೆಯನ್ನ 28ಕ್ಕೆ ಇಳಿಕೆ ಮಾಡಿದೆ. ಇಂದಿನಿಂದ ಅಮೂಲ್ ಹಾಲಿನ ದರ ಏರಿಕೆಯಾಗಲಿದೆ. ಹಾಲು ಮತ್ತು ಡೈರಿ ಉತ್ಪನ್ನಗಳಲ್ಲಿ ಅಮೂಲ್ ಮುಂಚೂಣಿಯಲ್ಲಿದೆ. ಅಮೂಲ್ ಹಾಲಿನ ಬೆಲೆಯು ಪ್ರತಿ ಲೀಟರ್ಗೆ ₹2ಗಳಷ್ಟು ಹೆಚ್ಚಳವಾಗಲಿದೆ. ನಂದಿನಿ ಉತ್ಪನ್ನಗಳಿಗೆ ಪೈಪೋಟಿ ನೀಡುತ್ತಿದ್ದ ಈ ಉತ್ಪನ್ನವು ಇದೀಗ ಬೆಲೆ ಏರಿಕೆಯ ಶಾಕ್ ನೀಡಿದೆ.